ಒಂದು ಕಡೆ ಕೇಳಿ ಬರುತ್ತಿದೆ ಹೆಬ್ಬಪ್ಪಾರನಲ್ಲಿ ದೇವಾಲಯದಲ್ಲಿ ಉಂಟ ಜಯಘೋಷ. ಧರ್ಮದಿಂದ ರಾಜ್ಯವನ್ನಾಳುತ್ತಾ ಇರುವುದರಿಂದಾಗಿ ನನ್ನ ಪ್ರಜೆಗಳು ನನ್ನನ್ನೇ ಅನುಸರಿಸಿ ಯಥಾ ರಾಜ ತಥಾ ಪ್ರಜಾ ಎನ್ನುವಂತೆ ಧರ್ಮದಿಂದಲೇ ತಮ್ಮ ತಮ್ಮ ಕಾರ್ಯವನ್ನು ನೆರವೇರಿಸಿಕೊಂಡು ಬಂದಿದ್ದಾರೆ. ಆದ್ದರಿಂದಾಗಿ ನಮ್ಮ ರಾಜ್ಯ ಸುಭಿಕ್ಷೆಯಿಂದ ಕೂಡಿದೆ. ಇಂತಹ ನಮ್ಮ ನಾಡಿನ ಮೇಲೆ ದುಷ್ಟರ ಆಕ್ರಮಣ ಆಗಬಾರದಂತೆ ಇಲ್ಲವಲ್ಲಷ್ಟೇ. ಮಂತ್ರಿಗಳೇ, ಎಲ್ಲರೂ ದುಷ್ಟರ ಆಗಮನ ನಮ್ಮ ನಾಡಿಗೆ ಆಯ್ತಂತಾದ್ರೆ ಏನು ಮಾಡ್ತೀರಿ? ಬಿಡು ಬಿಡು ಸಾಂಸಾರಿಕವಾಗಿ ಹೇಳುವುದಾದರೆ ಪಟ್ಟ ಏರುವ ಮುನ್ನವಾಗಿ ಪಟ್ಟದರ್ಶಿಯಾಗಿ ವಿನಯವತಿ ಎಂಬಾಕೆಯನ್ನು ವಿವಾಹವಾದವನಿದ್ದೇನೆ. ಆದರೆ ಏನು ಮಾಡುವ ಸ್ವಾಮಿ, ಅದೆಷ್ಟು ಕಳೆದರೂ ನಮ್ಮ ಪಾಲಿಗೆ ಮಕ್ಕಳಾಗಲಿಲ್ಲ ಎನ್ನುವಂತ ಅದೇ ಕೊಡಗಿನಲ್ಲಿ ನಾವಿರುತ್ತಿರುವಾಗ ಮೊನ್ನೆ ಬ್ರಾಹ್ಮಣರೊಬ್ಬರ ಆಗಮನ ನಮ್ಮ ನಾಡಿಗಾಯಿತು. ಅವರ ಮಾರ್ಗದರ್ಶನದಂತೆ ಬನಶಂಕರಿ ದೇವಿಯ ಪೂಜೆಯನ್ನು ಮಾಡುವ ಸಲುವಾಗಿ ನಮ್ಮ ಮಡದಿ ಆ ಕಡೆ ತೆರಳಿದವಳಿದ್ದಾಳೆ. ಇನ್ನೇನು ಅವಳ ಬರುವ ಹೊತ್ತಾಗಿರಬೇಕು. ಅವಳ ಬರುವಿಕೆಯನ್ನೇ ಕಾಯ್ತೀರಂತೆ. ದೇವಿ ಬನಶಂಕರಿಯ ಪೂಜೆಯ ಸಲ್ಲಿಸಿ ರಮಣನೆಡೆಗೆ ಹರುಷದಳು ಬರುತ್ತಿರಲು ಸುತತಿ ಬಂದೆ ಸತ್ತ ದೇವಿ
ಅಂತರಾಳದೆ ಒದಗಿರುವುದೇ ವಿದುಮುಖಿ ಮುಡಿಡ ಅದನೊರೆ ಮಾದೆ ವಿದುಮುಖಿ ಮುಡಿಡ ಅದನೊರೆ ಪ್ರೇಮದೇ ವಿದುಮುಖಿ ಮುಚ್ಚಿಡ ಅದನೊರೆ ಪ್ರೇಮದೇ ಬ್ರಾಹ್ಮಣರ ಮಾತಿನಂತೆ ಬನಶಂಕರಿಯ ದೇವದೇವತೆ ತೆಗೆದುಕೊಳ್ಳಲು ಸತ್ಯ. ಇಷ್ಟು ಬೇಗನೆ ಇಲ್ಲಿವರೆಗೆ ಬಂದಿರಲ್ಲ. ಮನದಲ್ಲಿ ಏನನ್ನು ಹುಡುಗಿಸಿಕೊಂಡು ಮುಗುಳ್ಳಗೆ ಸೂಸುತ್ತ ಈ ಕಡೆಗೆಲ್ಲ ಬಂದಿಯಲ್ಲ. ಏನಾಯ್ತು? ಏನು ವಿಶೇಷವಿದೆ? ಏನಿದೆ ಕೇಳುವ ಆಸೆ. ದೇವಿಯ ಮುಂಭಾಗ ಸೇವೆ ಸಲ್ಲಿಸುವಾಗ ದೇವಿಯ ಮುಂಭಾಗ ಸೇವೆ ಸಲ್ಲಿಸುವಾಗ ಕಾಂತ ಕೇಳೋ ಹೊಸ ಭಾವನೆಯೊಂದರು ಆ ಮಾತೆ ಇದ್ದಳು. ಹೊಸ ಭಾವನೆಯೊಂದರು ಆ ಮಾತೆ ಇದ್ದಳು. ಕೇಳೋ ಕಾಂತ ಕೇಳೋ ನೋವನುಂದಿರಿಯನ್ನ ನೋವನುಂದಿರಿ ಎಂದು ಪರ್ಯಂತ ಎನ್ನಿದ ಕಾಂತ ಕೇಳೋ ನೋವನುಂದಿರಿ ಎಂದು ಪರ್ಯಂತ ಎನ್ನಿದ ಕಾಂತ ಕೇಳೋ ಮುಂದೆ ನೀವೊಂದು ಮದುವೆಯ ಆಗಬೇಕೆನ್ನುವೆ. ಮುಂದೆ ನೀವೊಂದು ಮದುವೆಯ ಆಗಬೇಕೆನ್ನುವೆ. ಕಾಂತ ಕೇಳೋ ಬರುತ್ತಾ ಈ ರೀತಿಯ ಹಸನ್ಮುಖದಿಂದ ಬರ್ತಾ ಇದೆಯಲ್ಲ ಸ್ವಾಮಿ, ಏನಾಯ್ತು? ಸಖಿಯರನ್ನು ಕೂಡಿಕೊಂಡು ದೇವಸ್ಥಾನಕ್ಕೆ ಹೊರಟು ಮಾಡು. ಹೌದು. ಕಾಡಿನ ಮಧ್ಯದಲ್ಲಿ ಹಣ್ಣರ ಗುಂಪೊಂದು ನಮ್ಮ ಮನೆಗೆ ತಡೆ. ಎಲ್ಲರ ಗುಂಪು ನಿಮ್ಮನ್ನು ಅಡ್ಡಗಟ್ಟಿ ಅವರು ನಮಗೆ ಆತ್ಮಂದನ ಕೇಳಿ ಒಂದು ಹುಡುಗಿ ನಮ್ಮ ರಕ್ಷಣೆಯಾಗಿ ಬಂದು ಹುಡುಗಿಯೊಬ್ಬಳು ನಿಮ್ಮ ರಕ್ಷಣೆಗೆ ಬಂದರೆ ಒಂದು ನಮ್ಮ ಪ್ರಾಣ ಮಾನವನ್ನು ಕಾಪಾಡಿದ್ದಾರೆ. ದೇವಿಯೇ ಕಳಿಸಿಕೊಟ್ಟಿದ್ದಿರಬೇಕು. ಅವರನ್ನು ವಿಚಾರಿಸಿದಾಗ ಯಶಸ್ಸಿನ ಮಗನಂತೆ ಚಂಪ ಎನ್ನುವುದಾಗಿ ಸತ್ಯ. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ದೇವಿಗೆ ಪೂಜೆಯನ್ನು
ಇಂದಲ್ಲ ನಾಳೆಯಾದರೂ ಮಕ್ಕಳಾಗಬಹುದು. ಇನ್ನು ಯಾವಾಗ ಸ್ವಾಮಿ? ಮನ ಮೆಚ್ಚಿದ ಸತಿ ನೀ ನನ್ನ ಜೊತೆಯಲ್ಲಿ ಇರುತ್ತಿದೆ, ಇನ್ನೊಂದು ಮದುವೆ ಎಂದು ಹೇಳ್ತಾ ಇದ್ದೀಯಲ್ಲ, ಅದು ಮನಸ್ಸಿಗೂ ದ್ರೋಹ ಬಗೆದುಕೊಂಡಂತಲ್ಲವೇನೆ? ಅಲ್ಲದೆ ಮುಂದೆ ಜೀವನವು ಸುಖದಿಂದ ಸಾಗಲಿಕ್ಕೆ ಅದು ಅಡ್ಡಿ ಬರ್ತದೆ. ಸ್ವಾಮಿ, ಹಾ, ಈಗ ನೀವು ಮದುವೆ ಆಗ್ತೀವಿ ಇಲ್ವೋ? ನನ್ನಿಂದ ಸಾಧ್ಯವಿಲ್ಲ ನೋಡು. ನೀವು ಮದುವೆ ಆಗಲೇಬೇಕು. ಮದುವೆ ಆಗಿಲ್ಲ ಬದುಕುವುದಿಲ್ಲ ನೋಡಿ. ಎಂತ ಮಾತನಾಡ್ತಾ ಇದ್ದೀಯ? ಹೆಂಡತಿ ಆದವಳಿಗೆ ಕೊನೆಯಲ್ಲಿರುವುದು ಒಂದೇ ಅಸ್ತ್ರ, ನಾನು ಸಾಯ್ತೇನೆ ಎನ್ನುವುದಾಗಿ. ಆ ಹೊಡೆದಿ, ಅಂತಹ ಕೆಟ್ಟ ಕಾರ್ಯಗಳಿಗೆ ನೀನು ಮುನ್ನುಗ್ಗಬೇಡ. ಏನು ನೀನು ಎಣಿಸ್ತಿದ್ದೀಯೋ ಹಾಗೆಯೇ ಆಗಲಿ. ಮದುವೆನಾಗಿ ನಾನು ಇರ್ತೇನೆ, ಮುಂದಿನ ಕಾರ್ಯವೆಲ್ಲ ನೀನೇ ಮಾಡಬೇಕಾಗ್ತದೆ. ನಾನೇ ಮಾಡ್ತೇನೆ. ಹುಡುಗಿಯಲ್ಲಿ ನೋಡ್ತೀ? ಹುಡುಗಿ ಹಾ. ಸ್ವಾಮಿ ಆವಾಗಲೇ ಹೇಳಿದಾಗಿ ಹಾ. ನನ್ನ ಪ್ರಾಣ ಮಾನವನ್ನು ಕಾಪಾಡಿದ ಒಂದು ಹುಡುಗಿ ಚಂಪ ಎನ್ನುವುದಾಗಿ ಹಾ. ಅವಳನ್ನೇ ಬಯಸುತ್ತೇವೆ. ಅವಳನ್ನೇ ನನಗಾಗಿ ಕೇಳುವುದಾಗಿ ಹೋಗಿರ್ತೇನೆ ನಾನು. ಹಾಗಾದ್ರೆ ಮಂತ್ರಿಯನ್ನು ನಿನ್ನ ಜೊತೆ ಕಳುಹಿಕೊಡ್ತೇನೆ. ಅವನ ಜೊತೆಯಾಗಿ ಸಾಗಿ ಮಾತುಕತೆಯನ್ನು ಪೂರೈಸಿಕೊಂಡು ಬಾ.